ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ವ್ಲಾಗ್. ನಾನು 3 ಡೇಸಲ್ಲೇ 600 ಗ್ರಾಮ್ಸ್ನ ಕಡಿಮೆ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಂದು ವೆಯ್ಟ್ 77 kg ಇತ್ತು. ಈಗ ಪ್ರೆಸೆಂಟ್ 3 ಡೇಸ್ ಆದಮೇಲೆ 76.40 ಇದೆ, ಅಂದರೆ 600 ಗ್ರಾಮ್ಸ್ ಕಡಿಮೆ ಆಗಿದೆ. ನಾನು ಫುಡ್ ತೋರಿಸ್ತೀನಿ ನಿಮಗೆ. ಸಿಂಪಲ್ ಫುಡ್ಡು ಜೊತೆಗೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ನ ಮಾಡಿಕೊಂಡೆ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ಅದು ಮೋರ್ ಓವರ್ ಏನು ಅಂದರೆ ಸ್ಟಾರ್ಟಿಂಗ್ ವೆಯ್ಟ್ ಅನ್ನೋದು ಬೇಗ ಲಾಸ್ ಆಗುತ್ತೆ, ಯಾಕೆಂದರೆ ಅದು ವಾಟರ್ ವೆಯ್ಟ್ ಆಗಿರುತ್ತೆ. ನೆಕ್ಸ್ಟ್ ಫ್ಯಾಟ್ ಬರ್ನ್ ಮಾಡಬೇಕು ಅಂದರೆ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಬೇಕು. ಜೊತೆಗೆ ಸ್ಟ್ರಿಕ್ಟ್ ಅನ್ನೋಕ್ಕಿಂತ ಲೇಟ್ ಆಗುತ್ತೆ ವೆಯ್ಟ್ ಲಾಸ್ ಅನ್ನೋದು. ಸೊ ವೆಯ್ಟ್ ಲಾಸ್ ಮಾಡಿದ ತಕ್ಷಣ ಅರ್ಜೆಂಟಾಗಿ 1 ತಿಂಗಳಲ್ಲಿ 2 ತಿಂಗಳಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಂಬಿಡ್ಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ವೆಯ್ಟ್ ಲಾಸ್ ಅಷ್ಟು ಈಸಿಯಾಗಿ ಮಾಡ್ಕೊಳ್ಳೂಬಾರ್ದು, ಜೊತೆಗೆ ಅಷ್ಟು ಫಾಸ್ಟಾಗಿ ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಹೆಲ್ತ್ಗೂ ಒಳ್ಳೆಯದಲ್ಲ. ಮೋರ್ ಓವರ್ ನನಗೆ ಮ್ಯಾಕ್ಸಿಮಮ್ ಕಾರ್ಬೋಹೈಡ್ರೇಟ್ ನಾನು ಬೆಳಗ್ಗೆ ಹೊತ್ತೇ ತೊಗೋತೀನಿ. ಮುದ್ದೆ, ರೈಸು, ಏನೋ ಎಲ್ಲ ಡಯಟ್ ಫುಡ್ಡೇ ತೊಗೋತೀನಿ ಅಂತ ಏನಿಲ್ಲ. ಬೆಳಗ್ಗೆ ಹೊತ್ತು ರಾಗಿ ತೊಗೋತೀನಿ, ಒಂದು ಬಾಕ್ಸಷ್ಟು ಪಲಾವು, ಚಿತ್ರಾನ್ನ, ಪುಳಿಯೋಗರೆ ಎಲ್ಲ ತೊಗೋತೀನಿ. ಆ್ಯಂಡ್ ಮೋರ್ ಓವರ್ ಒಂದೇ ಒಂದು ಡ್ರಿಂಕ್ನ ಯಾವತ್ತೂ ಮಿಸ್ ಮಾಡ್ತಾಯಿಲ್ಲ ಒಂದು ವಾರದಿಂದ. ಇದು ಆಮ್ಲ, ಶುಂಠಿ ಜೊತೆಗೆ ಕರ್ಬೇವಿನ ಸೊಪ್ಪು. ಹೇರ್ ಫಾಲ್ಗೆ, ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ, ಡೈಜೆಷನ್ಗೆ, ಬ್ಲಾಟಿಂಗ್ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಸ್ವಲ್ಪ ಒಗ್ರಂತ ಅನಿಸ್ತಾ ಇರುತ್ತೆ, ಬಟ್ ನೋಡೋಕ್ಕೆ ಆ ಥರ ಇದ್ದರೂ ಕೂಡ ಒಂದು 3 ಡೇಸ್ ಅಡ್ಜಸ್ಟ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ. ಜೊತೆಗೆ ನಿಮ್ಗೆ ಅನಿಸುತ್ತೆ ಡೈಜೆಷನ್ ಎಷ್ಟು ಚೆನ್ನಾಗಿ ಆಗ್ತಾಯಿದೆ, ಹೊಟ್ಟೆಗೆ ಫ್ಲ್ಯಾಟ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಒಂಥರ ಟೈಟಾಗಿರೋದು, ಮೋಷನ್ ಆಗ್ತಿರೋದು ಆ ಥರ ಎಲ್ಲ ಏನೂ ಆಗೋಲ್ಲ. ನೀವು ಬೇಕಾದ್ರೆ ಟ್ರೈ ಮಾಡಿ. 1-2 ಬೆಟ್ಟದ ನೆಲ್ಲಿಕಾಯಿ ಮತ್ತು ಒಂದು ಚಿಕ್ಕ ಪೀಸಷ್ಟು ಶುಂಠಿ ಮತ್ತು 4ರಿಂದ 5 ಕರ್ಬೇವಿನ ಸೊಪ್ಪನ್ನ ಹಾಕಿ ಬ್ಲೆಂಡರಲ್ಲಿ ಮಿಕ್ಸಿ ಮಾಡ್ಕೊಂಡು ಸೋದಿಸ್ಕೊಂಡಿರೋದು ಅಷ್ಟೇ. ಇನ್ ಕೇಸ್ ನಾನು ಏನು ತರಕಾರಿ ಜಾಸ್ತಿ ಯೂಸ್ ಮಾಡಿಲ್ಲ ಬ್ರೇಕ್ಫಾಸ್ಟಲ್ಲಿ ಅಂದರೆ ಈ ರೀತಿ ಬ್ಯಾಲೆನ್ಸ್ಡ್ ಮಾಡ್ಕೊಂಬಿಡ್ತೀನಿ. ಫ್ರೂಟ್ಸ್ ತೊಗೋತೀನಿ, ನಟ್ಸ್ ತೊಗೋತೀನಿ, ಅಥವಾ ಬೇರೆ ಸಲಾಡ್ಸ್ ತೊಗೋತೀನಿ. ಸೊ ಆ ರೀತಿ ನಾನು ಕಾರ್ಬೋಹೈಡ್ರೇಟ್ಸ್ನ ಸ್ವಲ್ಪ ಕಡಿಮೆ ಪೋರ್ಷನಲ್ಲೇ ತೊಗೋಬೋದು. ಸೊ ಮೇಯ್ನಾಗಿ ನೈಟಲ್ಲಿ ಕಡಿಮೆ ಮಾಡಬೇಕು. ನೀವು ಎಷ್ಟು ಜನ ಬೆಳಗ್ಗೆ ಹೊತ್ತು ಹೊಟ್ಟೆ ತುಂಬ ತಿಂದರೂ ಕೂಡ ನೈಟ್ ಒಂದು 6 o'clock ಆದಮೇಲೆ ಫುಲ್ಲು ಅವಾಯ್ಡ್ ಮಾಡಿಬಿಟ್ರೆ ಒಂದು ಹೆಲ್ತ್ಗೂ ಒಳ್ಳೆಯದು, ಇನ್ನೊಂದು ವೆಯ್ಟ್ ಲಾಸ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ. ನೋಡಿ, ನಾನು ರೈಸ್ ತಿಂತಾಯಿದ್ದೀನಿ, ಮುದ್ದೆ ತಿಂತಾಯಿದ್ದೀನಿ, ನಾರ್ಮಲ್ ಫುಡ್ಡೇ ತಿಂತಾಯಿದ್ದೀನಿ. ಜೊತೆಗೆ ಎಕ್ಸ್ಟ್ರಾ ಅಂದರೆ ಡಿಟಾಕ್ಸ್ ವಾಟರು, ಜೀರಿಗೆ ನೀರು ಮತ್ತು ಶುಂಠಿ ನೀರು, ಚಕ್ಕೆ ನೀರು ಈ ಥರದ್ದೆಲ್ಲ ತೊಗೋತಾ ಇದ್ದರೆ ಡೈಜೆಷನ್ ಚೆನ್ನಾಗಾಗುತ್ತೆ. ಆಮೇಲೆ ಮೇಯ್ನಾಗಿ ಹೊಟ್ಟೆ ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ, ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಥ್ಯಾಂಕ್ ಯು ಆಲ್. ಮುಂದಿನ ಮಿನಿ ವ್ಲಾಗಲ್ಲಿ ಸಿಗ್ತೀನಿ.